ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 7 o'clock. ನಾನು ಆಲ್ರೆಡಿ ಟೆಂಪಲ್ ಕೂಡ ಹೋಗಿ ಬಂದೆ. ಯಾಕೆ ಇಷ್ಟು ಬೇಗ ರೆಡಿಯಾಗಿ ಟೆಂಪಲ್ ಹೋಗಿ ಬಂದೆ ಅಂದರೆ ನನಗೆ ಇವತ್ತು ಮೈಸೂರಿಗೆ ಹೋಗೋಕ್ಕಿದೆ. ಅದು ಏನಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಇವಾಗಲೇ ಹೇಳಲ್ಲ. ಹೋಗ್ತಾ ಹೋಗ್ತಾ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಫುಲ್ ವಿಡಿಯೋ ನೋಡಬೇಕಾಗುತ್ತೆ. ಓಕೆ, ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಬನ್ನಿ ಗೈಸ್. ಇವಾಗ 7:30 ನಾವು ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಸನ್ನಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವನಿಗೆ ಬಟ್ಟೆ ತಗೊಳಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಬೇಗ ಆದಷ್ಟು ಬೇಗ ತಲುಪಿದ್ರೆ ನಾವು ಮೈಸೂರು ತಲುಪ್ಬೋದು. ಇಲ್ಲ ಅಂದರೆ ಲೇಟ್ ಆದಷ್ಟು ನಾವು ಮನೆ ರೀಚ್ ಆಗೋದು ಲೇಟ್ ಆಗುತ್ತೆ. ಒಂದು ಶರ್ಟಿಗೆ ಮೈಸೂರು ಕರ್ಕೊಂಡು ಹೋಗ್ತಿದ್ದಾರೆ. ಒಂದು ಶರ್ಟಿಗಲ್ಲಾಗೆ ಸ್ವಲ್ಪ ಪರ್ಚೇಸಿಂಗ್ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಮಡಿಕೇರಿಲಿ ಅಷ್ಟು ಕಲೆಕ್ಷನ್ ಇಲ್ಲ. ಮಡಿಕೇರಿಲಿ ಕಲೆಕ್ಷನ್ ಇಲ್ಲ ಗೈಸ್. ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ, ತಗೊಂಡು ಹೊರಗೆ ಬರ್ತಿದ್ದೀನಿ. ಅದೇ ಥರ ಬಟ್ಟೆ 3-4 ಜನ ಹಾಕೊಂಡು ಓಡಾಡ್ತಿಲ್ಲ. ನನಗೆ 3 ಸತಿ ಇದೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಗಾಗಿ ಮೈಸೂರಿಗೆ ಹೋಗಿ ಬಟ್ಟೆ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಇವನು ಹಾಯಪ್ಪಿ ಸನಿ ಹಾಯಪ್ಪಿ ಪ್ಲೀಸ್ ಹಾಕಿ ಪ್ಲೀಸ್ ಹಾಕಿ. ನಾನಿವಾಗ ಬಸ್ಸಲ್ಲಿ ಹೋಗ್ತಿದ್ದೀನಲ್ಲ, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇವಾಗ ಹೋಗಿ ಇದು ಕುಶಾಲನಗರದಲ್ಲಿ ಇಷ್ಟು ಸ್ನ್ಯಾಕ್ಸ್ ತಗೊಂಡು ಬಂದಿದ್ದೀನಿ. ನಾನು ತಗೊಂಡು ಬಂದಿದ್ದಕ್ಕೆ ಪ್ರಮೋದ್ ಅವರಿಗೆ ತುಂಬ ನಗು ಬರ್ತಿದೆ. ಯಾಕೆ ಅಂತ ಗೊತ್ತಾಗಿಲ್ಲ. ಎಂದನೇ ಚಿರ್ಚೋದು? ಯಾಕೆ ನಗಾಡಿದು? ಸುಮ್ಮನೆ ಏನಿಗೆ ಬರ ಏನಿಗೆ ನಗಾಡಿದ್ದು? ಅವ್ರನ್ನ ತಗೊಂಡು ಬರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ನಗಾಡ್ತಿದ್ದಾರೆ. ಬಟ್ ನನಗೂ ಹೊಟ್ಟೆ ತುಂಬಬೇಕಲ್ಲ. ಪ್ರಮೋದವ್ರು ನಗಾಡಲಿ ಬಿಡಲಿ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು ಮೇನ್ ಮುಖ್ಯ. ಹಾಗಾಗಿ ಇಷ್ಟು ಸ್ನ್ಯಾಕ್ಸ್ ತಗೊಂಡಿದ್ದೀನಿ ಗೈಸ್. ಈಗ ಶ್ರೇಯಾಂಶ್ ಎದ್ದರೆ ಅವನಿಗೊಂದು ಲೇಸ್ ಕೊಡ್ತೀನಿ, ಇದರಲ್ಲಿ ಸ್ವಲ್ಪ ಅವನಿಗೆ ಅರ್ಥ ಕೊಡ್ತೀನಿ. ಇದೆರಡು ನಾನು ತಿಂತೀನಿ. എന്ത് കണ്ടു? പാലസ്, മൈസൂർ ಪ್ಯಾಲೇಸ್ ಎಂದು ಗೈಸ್. ಇವಾಗಷ್ಟೇ ಮೈಸೂರು ತಲುಪಿದ್ವಿ. ಶ್ರೇಯಾಂಶಿಗೆ ಫಸ್ಟ್ ಟೈಮ್ ಅವನು ಮೈಸೂರು ಬಂದಿದ್ದ, ಹಾಗಾಗಿ ಅವನಿಗೆ ಮೈಸೂರು ಪ್ಯಾಲೇಸ್ ತೋರಿಸಿದ್ವಾ. ಅದಕ್ಕೆ ಅವ್ನು ಮೈಸೂರು ಪ್ಯಾಲೇಸ್ ನೋಡೋದು ಬಿಟ್ಟು ಅಲ್ಲಿ ಹಸುನ ನೋಡ್ಕೊಂಡು ಅವನಿಗೆ ವಾಶ್ರೂಮ್ಗೆ ಅರ್ಜೆಂಟ್ ಆಗಿದೆ. ಅದಕ್ಕೆ ವೀಡಿಯೋದಲ್ಲಿ ಹೇಳು ನನಗೆ ಸುಸ್ಸು ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾನೆ. ಪರ್ನೆ ತಿಂಡು ಸನಿ ಅಯ್ಯ. ಗೈಸ್, ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಮತ್ತೆ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಪ್ರಮೋದ್ ಅವರು ಇಬ್ಬರು ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಶ್ರೇಯಾಂಶಿಗೆ ನಮ್ಮದ್ರಲ್ಲೇ ಶೇರ್ ಮಾಡೋಣ ಅಂತ, ಯಾಕಂದರೆ ಅವ್ನು ತಿನ್ನೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹೆಂಗನೇ ಉಂಟು ಸನ್ನಿ? ಸೂಪರ್. ಓಕೆ, ಚೆನ್ನಾಗಿದೆಯಾ ಪ್ರಮೋದ್? ಓಕೆ, ನೈಸ್. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇವರೆಲ್ಲ ಕರೆಕ್ಟಾಗಿ ರಿವ್ಯೂ ಕೊಡೋಲ್ಲ ಗೈಸ್, ನಾನು ಹೇಳ್ತೀನಿ. ಇದು ಕೊಚ್ಚಿ ಪಿಡ್ಕಿ ಬ್ಯಾಕ್ ಆಯ್ತು ಎಣ್ಣೆ ಅದ ಇದು ഇവിടെ പിന്നെ ಗೈಸ್. ಇವಾಗ ಅರಮನೆ ಹಾಸಿಂದಾನೆ ಹೋಗ್ತಾ ಇದ್ದೀವಿ ನಾವು. ಶ್ರೇಯಾಂಶ ಹಾರ್ಸ್ನ ನೋಡಿ ಕೇಳ್ತಾ ಇರೋದು ಕೊಂಬಿದೆಯಲ್ಲ. ಅವನಿಗೆ ತುಂಬ ಕ್ವಶನ್ಸ್ ಅವನಿಗೆ. ಏನಾದರೂ ತೋರಿಸಿದ್ರೆ ಅಲ್ಲಮ್ಮ ಅರಮನೆ. ಗೈಸ್, ಇವಾಗ ಶ್ರೇಯಾಂಶಿಗೆ ಪಂಚೆ ಶರ್ಟ್ ತೊಗೊಳೋಣ ಅಂತ ರಾಮರಾಜಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ನಾವು ಅಂದ್ಕೊಂಡಿರೋ ಥರದ್ದು ಇಲ್ಲಿ ಸಿಗುತ್ತಾ ಅಂತ. ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ. 100ಗೆ 100%. ನೋಡೋಣ ಇವಾಗ ಕಲೆಕ್ಷನ್ ಅವ್ನ ಸೈಜಿಗೆ ಇದೆಯಾ ನೋಡೋಣ.
ಓಕೆ, ಸೆಕೆಂಡ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಹೋಗಿ ನೋಡೋಣ ಸನ್ನಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಅವ್ನು ಇವಾಗಲೇ ಹೇಳ್ತಿದ್ದಾನೆ ನನಗೆ ಪಂಚ ಶರ್ಟ್ ಏನು ಬೇಡ ಅಂತ. ಅವನಿಗೆ ತುಂಬ ಹ್ಯಾಪಿ ಆಗ್ತಿದೆ. ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ, ಅಲ್ಲ ಸನ್ನಿ? ನಲ್ಲನಿಂದ ನನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ಈ ಥರನೇ ಅವನಿಗೆ ಪಂಚೆ ಶರ್ಟ್ ತೊಗೊಬೇಕು ಅಂತ. ಅಲ್ಲಿ ಹೋಗಿದ ತಕ್ಷಣ ನಾನು ಹೇಗೆ ಅಂದ್ಕೊಂಡಿದ್ದೆ ಅದೇ ಥರದ್ದೇ ಸೇಮ್ ಸಿಕ್ತು. ಬಟ್ ಅವ್ನ ಸೈಜಿಗೆ ಇದ್ದಿಲ್ಲ, ಎಲ್ಲ ಸ್ವಲ್ಪ ದೊಡ್ಡದೇ ಇತ್ತು. ಅದನ್ನ ಆಲ್ಟ್ರೇಷನ್ ಮಾಡಿಸ್ಕೊಬೋದು ಅಂತ ಇಸ್ಕೊಂಡು ಬಂದ್ವಿ. ಪಂಚೆ ಶರ್ಟ್ ತಗೊಂಡಾದ್ಮೇಲೆ ಬೇರೆ ಟೈಪ್ ಡ್ರೆಸ್ ಅವನಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಒಂದು ಶಾಪಿಗೆ ಹೋದ್ವಿ. ಅಲ್ಲಿ ಕಲೆಕ್ಷನ್ ಒಂಚೂರು ಚೆನ್ನಾಗಿದ್ದಿಲ್ಲ. ಶ್ರೇಯಾಂಶಿಗೆ ಅಂತೂ ಡ್ರೆಸ್ ಹುಡುಕಿ ಸಾಕಾಯಿತು. ಎಲ್ಲೋದ್ರೂ ನಮಗೆ ಡ್ರೆಸ್ ಸಿಗ್ತಾ ಇಲ್ಲ. ಡ್ರೆಸ್ ಸಿಕ್ಕಿದ್ರು ಅವನ ಸೈಜಿಗೆ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ನಮಗಂತೂ ಈ ಮೈಸೂರಲ್ಲಿ ದಾರಿನೂ ಗೊತ್ತಿಲ್ಲ. ಮ್ಯಾಪ್ ಹಾಕೊಂಡು ಹುಡುಕ್ತಾ ಇದ್ದೀವಿ ಎಲ್ಲ ಕಡೆ. ಗೈಸ್, ಎಷ್ಟು ಅಂಗಡಿ ಸುತ್ತಿದ್ರು ಸನ್ನಿಗೆ ಶೇರ್ವಾನಿ ಸಿಕ್ಕಿಲ್ಲ. ಇಲ್ಲಿ ಮೇ ಬಿ ಅವ್ನ ಸೈಜಿಗೆ ಸಿಗುತ್ತಾ ನೋಡೋಣ. ಈಗ ಶ್ರೇಯಾಂಶಿಗೆ ಶೇರ್ವಾನಿ ತೊಗೊಳೋಣ ಅಂತ ಬಂದಿದ್ದೀವಿ. ಇನ್ನೂ 3 ಪೇರ್ ಬೇಕು ಶ್ರೇಯಾಂಶಿಗೆ. ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿ, ಮತ್ತು ನಾವು ಅಂದ್ಕೊಂಡಿರೋ ಥರ ಕಲೆಕ್ಷನ್ ಸಿಗ್ತಾನೇ ಇದ್ದಿಲ್ಲ. ಮತ್ತು ಮೈಸೂರಲ್ಲಿ ಅಡ್ರೆಸ್ ಗೊತ್ತಿಲ್ಲದೆ ಎಲ್ಲಿಗಂತ ಹೋಗೋದು ನಾವು. ಹಾಗಾಗಿ ಇಲ್ಲೇ ಇಸ್ಕೊಳ್ಳೋಣ, ಮತ್ತೆ ಸುತ್ತಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಇಲ್ಲೇ ಇಸ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನಮಗೆ ಸ್ಯಾಟಿಸ್ಫೈ ಆಗೋವಂಥದ್ದು ಒಂದು ಡ್ರೆಸ್ನ ತಗೊಂಡ್ವಿ. ಅದು ಅವನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವ್ನಿಗೆ ಯಾವ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಹಾಗೆ ಅದನ್ನೇ ಫೈನಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಪ್ರಮೋದ್ ಅವರಿಗೆ ಡ್ರೆಸ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಶಾಪಿಗೆ ಹೋದ್ವಿ. ಅಲ್ಲಿರೋರು ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದರು. ಹಾಗೆ ನಮಗೆ ಬೇಕಾಗಿರೋ ಕಲೆಕ್ಷನ್ ತೋರಿಸ್ತಿದ್ದಾರೆ. ಬಟ್ ಅದು ಸಣ್ಣದಾಗುತ್ತೆ ಇಲ್ಲ ದೊಡ್ಡದಾಗುತ್ತೆ. ಪ್ರಮೋದ್ ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋವಂಥದ್ದು ಯಾವುದೂ ಸಿಕ್ಕಿಲ್ಲ. ಮತ್ತು ಪ್ರಮೋದ್ ಅವ್ರಿಗೆ ಕಂಫರ್ಟೇಬಲ್ ಇದ್ದಿಲ್ಲ. ಅವ್ರು ತೋರಿಸ್ತಿದ್ದು ಕ್ಲಾತ್ ಆಗಿರ್ಬೋದು ಅದು ಎಲ್ಲ. ಹಾಗಾಗಿ ಬೇಡ, ಚಿಕ್ಕಮಂಗ್ಳೂರಿಲ್ಲ ಬೇರೆ ಎಲ್ಲಾದರೂ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಂದ್ವಿ. ಪ್ರಮೋದ್ ಅವ್ರಿಗೇನೂ ತಗೊಂಡಿಲ್ಲ. ಹಾಗೆ ಬರ್ತಾ ನನ್ನ ಫೇವ್ರೇಟ್ ಗೋಲ್ಗಪ್ಪ ದಾರಿಯಲ್ಲಿ ನೋಡಿ ಹಾಗೆ ಹೇಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗುತ್ತೆ ಹೇಳಿ. ಹಾಗಾಗಿ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಶ್ರೇಯಾಂಶ್ ಗೋಲ್ಗಪ್ಪ ತಿಂದ್ವಿ. ಮತ್ತು ಲಂಚಿಗೆ ಹೋಗೋಣ ಅಂತ ಹೊರಟಿದ್ದು. ಅಷ್ಟೊತ್ತಿಗೆ ಅಮ್ಮನಿಗೊಂದು ಸ್ಯಾರಿ ತೊಗೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ಅಮ್ಮನಿಗೊಂದು ಸ್ಯಾರಿ ತೊಗೊಂಡಿದ್ದೀವಿ. ನನಗಿಷ್ಟ ಆಯಿತು, ಅಮ್ಮನಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಇಸ್ಕೊಂಡಿದ್ದೀನಿ ಒಂದು ಸ್ಯಾರಿ. ಗೈಸ್, ನನಗೆ ಮಾತ್ರ ಶಾಪಿಂಗ್ ಫುಲ್ ಆಯಿತು. ಪ್ರಮೋದ್ ಶ್ರೇಯಾಂಶಿಗೆ ಶಾಪಿಂಗ್ ಆಗಿಲ್ಲ, ಎಲ್ಲ ಅರ್ಧಂಬರ್ಧ. ಅಂದರೆ ನಾವು ಅಂದ್ಕೊಂಡಿರೋ ಥರ ಕಲೆಕ್ಷನ್ಸ್ ಇರಲಿಲ್ಲ. ಮತ್ತು ಬೇರೆ ಕಡೆ ಟ್ರೈ ಮಾಡೋಣ ಅಂತ. ಈಗ ಸದ್ಯಕ್ಕೆ ಊಟ ಮಾಡಿ ನಾವು ಹೊರಟ್ಬಿಡ್ತೀವಿ. ಶ್ರೇಯಾಂಶ್ ಗೈಸ್, ಊಟ ಮಾಡೋಣ ಅಂತ ಹೋದ್ವಿ. ಬಟ್ ಪ್ರಮೋದ್ ಅವ್ರು ಹೇಳಿದರು ರೆಸ್ಟೋರೆಂಟ್ ಹೋಗೋಣ ಅಂತ. ನಾನು ಅಂದ್ಕೊಂಡೆ ರೆಸ್ಟೋರೆಂಟಲ್ಲಿ ಅಷ್ಟೇನು ಚೆನ್ನಾಗಿರಲ್ಲ, ಸಣ್ಣ ಸಣ್ಣ ಹೋಟ್ಲಿಗೆ ಗೊತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಹೋಟೆಲಿಗೆ ಹೋದ್ವಿ. ಅಲ್ಲಿನ ಸಾಂಬಾರು ತಿನ್ನೋಕ್ಕೆ ಬಾಯಲ್ಲಿ ಇಡೋಕ್ಕಾಗ್ತಿದ್ದಿಲ್ಲ. ನನಗಂತೂ ಇಷ್ಟನೇ ಆಗಿಲ್ಲ. ಪ್ರಮೋದ್ ಅವರು ಏನೋ ಕಷ್ಟಪಟ್ಟು ತಿಂದರು, ನನಗಂತೂ ಆಗಿಲ್ಲ. ನಾನು ಅರ್ಧಂಬರ್ಧ ತಿಂದು ಬಾಕಿ ಬಿಟ್ಟೆ. ಶ್ರೇಯಾಂಶನು ಮೂಸು ಸಹ ನೋಡಿಲ್ಲ ಅವನು. ಊಟ ಮುಗ್ದಿದ್ದೆ ಬೇಬಿ ಶಾಪ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ತುಂಬಾ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ನಮಗೊಂದು ತುಂಬಾ ಇಷ್ಟ ಆಗಿತ್ತು, ಅದನ್ನ ತಗೊಂಡ್ವಿ. ಬಟ್ ಹಾಗೆ ನೋಡ್ಬೇಕಾದ್ರೆ ಅದಷ್ಟು ಲುಕ್ಕಾಗಿ ಕಾಣಿಸಿಲ್ಲ. ಶ್ರೇಯಾಂಶಿಗೆ ಅದನ್ನ ವೇರ್ ಮಾಡಿಸಿದಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗಾಗಿ ಅದನ್ನ ಒಂದು ಪರ್ಚೇಸ್ ಮಾಡಿಕೊಂಡು ಹಾಗೆ ಹೊರಟ್ವಿ. ಗೈಸ್, ನಾವು ಬಂದು ಸ್ಟ್ಯಾಂಡಿಗೆ 1 ಅವರ್ ಆಯಿತು. 1 ಅವರ್ ಆದಮೇಲೆ ಬಸ್ ಸಿಕ್ತು. ನಾನು ಸನಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು. ಸನಿ ಕಾಣಿಕೆ ಐಸ್ ಕ್ರೀಮ್ ತುಂಬ ಬಿಸಿಲಿದೆ ನೋಡಿ. ನಾನು ಸ್ವೆಟ್ ಆಗಿದ್ದೀನಿ. ಕುಶಾಲನಗರದಲ್ಲಿ ಇವಾಗ ಜಾತ್ರೆ ನಡೀತಿದೆ. ಪಾಸ್ಟ್ 3 ಡೇಸಿಂದ ಅಲ್ಲಿ ಜಾತ್ರೆ. ಹಾಗಾಗಿ ರೋಡ್ ಉದ್ದಕ್ಕೂ ಲೈಟಿಂಗ್ಸ್ ಹಾಕಿದ್ರು. ಅದಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇನ್ನೂ ಕತ್ಲೆ ಇದ್ದಿದ್ರೆ ಸಖತ್ತಾಗಿ ಕಾಣ್ತಿತ್ತು. ಹಾಗಾಗಿ ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ಮತ್ತು ಆರ್ಕೆಸ್ಟ್ರಾ ಆಗಿರ್ಬೋದು, ಡ್ಯಾನ್ಸಸ್ಸು, ಮತ್ತು ಟೆಂಪಲಿಗೆಲ್ಲ ಲೈಟಿಂಗ್ಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆದರೆ ಬಸ್ಸು ತುಂಬ ರಶ್ ಇದ್ದಿದ್ದರಿಂದ ನನಗೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀನಿ. ಹಾಗೆ ಕುಶಾಲನಗರದಲ್ಲಿರೋರು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಹಾಯ್. ಗೈಸ್, ಇವಾಗಷ್ಟೇ ಮಡಿಕೇರಿ ತಲುಪಿದ್ವಿ. ಇವಾಗ ಸ್ಟ್ಯಾಂಡಿಂದ ಹೋಗ್ತಾ ಇದ್ದೀವಿ. ಸನ್ನಿ ಆ ವಿಜನ್ ಹಿಡ್ಕೊಂಡು ನಮಗೆ ತುಂಬಾ ಸತಾಯಿಸ್ಬಿಟ್ಟ.
ಬಸ್ಸಲ್ಲಿ ವಿಜಲ್ ಊದ್ತೀನಿ ಅಂತ. ಇವಾಗ ಓದಿ ವಿಜಲ್ ಬಿಟ್ಟು ಹೋಯ್ತು ಸನಿ ಹಾಯಕ್ಕೆ ಶ್ರೇಯಾಂಶ್ ಅಲ್ಲಿ ಬಸ್ಸಲ್ಲಿ ಬರ್ತಾನೆ ಸೈಡಲ್ಲೆಲ್ಲ ಗೋಬಿ ಪಾನಿಪುರಿ ಎಲ್ಲ ನೋಡಿ ಬೇಕು ಅಂತಿದ್ದ. ಹಾಗಾಗಿ ನಾವಿವಾಗ ಯಾವಾಗಲೂ ನಾವು ಗೋಬಿ ಮಂಚೂರಿ ತೊಗೊತೀವಿ ಇಲ್ಲಿ. ಮತ್ತು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲೇ ತೊಗೊಳೋಣ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಹೊರಗೆ ಬಂದ್ವಿ. ಈಗ ಅವನಿಗೆ ತಿನ್ನಿಸಿ ಮನೆಗೆ ಹೊರಡೋದು. ಹಾಂ ಓಕೆ. ಅವನಿಗೆ ಖುಷಿ ನೋಡಿ. ಅವನಿಗೆ ಮೈಸೂರಿಗೆ ಹೋಗಿ ತುಂಬಾ ಖುಷಿ ಆಯಿತು. ಆದರೆ ನಮಗೆ ಫುಲ್ ಸುತ್ತಕ್ಕಾಗಿಲ್ಲ. ನಾವು ಹೋಗಿರೋದೇ ಬೇರೆ ವಿಷಯಕ್ಕಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ಅವನಿಗೆ ಮೈಸೂರೆಲ್ಲ ತೋರಿಸ್ಕೊಂಡು ಬರೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಆದಷ್ಟು ಬೇಗ ಆ ಟೈಮ್ ಬರಲಿ ಅಂತ. ಶ್ರೇಯಾಂಶ್ ರೋಡ್ ಉದ್ದಕ್ಕೂ ಗೋಬಿ ಬೇಕು ಅಂತ ಹೇಳ್ತಾ ಇದ್ದ. ಹಾಗೆ 5 ನಿಮಿಷ ಆದಮೇಲೆ ಪ್ಲೇಟೇ ಚೇಂಜ್ ಮಾಡ್ತಿದ್ದ ಚಿಕನ್ ಬೇಕು ಅಂತ. ಇವತ್ತು ಶನಿವಾರ ಆಗಿದ್ದರಿಂದ ನಾವು ಚಿಕನ್ ಬೇಡ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಹೋಗೋ ಫಾಸ್ಟ್ ಫುಡ್ ಸ್ಟ್ರೀಟಿಗೆ ಹೋದ್ವಿ. ಅಲ್ಲಿ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಪ್ಲೇಟ್ ಪಾನಿಪುರಿ ತಗೊಂಡೆ. ಹಾಗೆ ಶ್ರೇಯಾಂಶಿಗೂ ಪ್ರಮೋದ್ ಅವರಿಗೆ ಸೇರಿ 1 ಪ್ಲೇಟ್ ಅವ್ರು ಗೋಬಿ ತಗೊಂಡ್ರು. ಅವ್ರು ತಿನ್ನೋದು ನೋಡಿ ನನಗೂ ಗೋಬಿ ತಿನ್ನಬೇಕು ಅನಿಸ್ತು. ಹಾಗಾಗಿ ನಾನು 1/2 ಪ್ಲೇಟ್ ಗೋಬಿ ಮತ್ತೆ ಆರ್ಡರ್ ಮಾಡಿಕೊಂಡೆ. ಮನೆಗೆ 1 ಪ್ಲೇಟ್ ಗೋಬಿ ಪಾರ್ಸಲ್ ತೊಗೊಂಡೆ. ಇವಾಗಷ್ಟೇ ಮನೆ ತಲುಪಿದ್ವಿ ನಾವು. ಇವಾಗ ಟೈಮ್ ಬಂದು 8 o'clock. ಮಾರ್ನಿಂಗ್ 8 o'clock ಬಿಟ್ವಿ. ಈವ್ನಿಂಗ್ 8 o'clock ತಲುಪಿದ್ದೀವಿ. ಶ್ರೇಯಾಂಶ್ ಯೂಟ್ಯೂಬಲ್ಲಿ ಪ್ರಿಯಾ ಮಣಿ ಅನ್ನೋರು ಶ್ರೇಯಾಂಶ್ನ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಅವ್ರಿಗೆ ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ? ಓಕೆ ಪ್ರಿಯಾಮಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಕಮೆಂಟ್ ಬಂದಿತ್ತು, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನಮ್ಮ ಮನೇಲಿ ಅಮ್ಮ, ಅಚ್ಚ, ಪ್ರಮೋದ್, ನಾನು, ಹಾಗೆ ಶ್ರೇಯಾಂಶ್ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಮಿಥುನ್ ಅಂತ. ನಾವು 6 ಜನ ಮನೇಲಿದ್ದೀವಿ. ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ಗೈಸ್, ನಾವು ಗೋಬಿ ಮಂಚೂರಿ ಪಾನಿಪುರಿ ತಿಂದಿದ್ದರಿಂದ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಊಟ ಮಾಡ್ತಿಲ್ಲ. ಮತ್ತು ಮೈಸೂರಲ್ಲಿ ನಡ್ದಾಡಿ ನನಗಂತೂ ಕಾಲು ಸಿಕ್ಕಾಪಟ್ಟೆ ನೋವ್ತಾ ಉಂಟು. ಹಾಗೆ ಸೊಂಟ ಕೂಡ. ಪ್ರಮೋದರು ಅಲ್ಲೇ ಹೇಳ್ತಿದ್ರು ಎಂದಮ್ಮ ಇವಳು ಬಂದ್ಬಿಟ್ಟು ಬರೀ ಶ್ರೇಯಾಂಶಿಗೂ ತುಂಬ ಕಾಲು ನೋವಂತೆ. ಪಾಪ ಅವನು ತುಂಬ ನಡೆದಿದ್ದಲ್ಲ, ಹಾಗಾಗಿ ಅವನಿಗೆ ಬಸ್ಸಲ್ಲಿ ಹೋಗಿದ್ದಕ್ಕೆ ಅವನಿಗೆ ಕಾಲು ನೋವಂತೆ. ಮತ್ತೆ ಇಲ್ಲಿ ನೋಡಿ ನನ್ನ ಕಣ್ಣಲ್ಲಿ ಏನಂತ ಗೊತ್ತಿಲ್ಲ, ನೋಕುವ ಏನು ಸೊಳ್ಳೆ ಕಡ್ದಿದ್ದಂತ ಅನ್ಕೊತೀನಿ. ಯಪ್ಪ ಕಡ್ತಾ ಆಗ್ತುಂಟು. ಕಣ್ಣು ಊದಿದೆ, ಒಂಥರ ಕಾಣ್ತಿದೆ ಅಲ್ಲ. ಇವನಿಗೆಲ್ಲದು ನಮಗೆ ಏನಾಗುತ್ತೆ ಅದೆಲ್ಲ ಇವನಿಗಾಗೋದೆ. ಅದ್ಯಾ ಅವ್ರಿಗೆ ಕಾಣಿಕೆ സണ്ണിന്റെ കണ്ണ് എന്തായി ഈനക്ക സണ്ണി മൈസൂർ പോയിട്ട് സണ്ണിക്ക് കാലൊക്കെ വേദന ഉണ്ടായാ? പരി അതൊക്കെ ബസ്സിൽ പോയിട്ട് എന്തായിമാ? കാൽ വേദന. അതെ, ഏത് കാൽ വേദന? ചോര വരുന്നുണ്ടാ? ಸನ್ನಿದು ಕಣ್ಣಿಂದ ರಕ್ತ ಬರ್ತಿದೆಯಂತೆ. ಅದೇ ರಕ್ತ. ಗೈಸ್, ಇವಾಗ ತುಂಬ ಸುಸ್ತಾಗಿದೆ, ಹಾಗಾಗಿ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಗುಡ್ ನೈಟ್. ಹೌದು, ನೋಡಿ ಅಲ್ಲಿ ಎಲ್ಲ ನನಗೆ ಅರೇಂಜ್ ಮಾಡ್ತಿರೋದು. ನಾನು ಅಲ್ಲಿ ಮಲ್ಕೊಬೇಕಂತೆ. ಎಂದ ಓಕೆ, ಬಾಯ್ ಮಾಡಿ ಎಲ್ಲರಿಗೂ. ಕೈಯಲ್ಲಿ ಬಾಯ್ ಮಾಡಿ. ಇವತ್ತಿನ ಕಿವಿ ಮಾತು: ಹೇಳುವವರು ಹೇಳಲಿ 1000 ಥರ, ನೀನಿರು ನಿನ್ನ ಥರ.
ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.